ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬಿಗ್ ಬಾಸ್ ವಿನ್ನರ್ ಪ್ರಥಮ್, ಆರ್ಯನ, ಅನ್ವಿತಿ ಶೆಟ್ಟಿ, ರವೀಂದ್ರನಾಥ್, ರವಿಕಾಳೆ ಮುಂತಾದವರು ನಟಿಸಿರುವ ಕೊಕೇನ್ ಚಿತ್ರದ ಮುಹೂರ್ತ ಸಮಾರಂಭವು ಇಂದು ಬೆಳಿಗ್ಗೆ ಶ್ರೀ ಕಂಠೀರವ ಸ್ಟುಡಿಯೋದಲ್ಲಿ ನೆರವೇರಿತು. ಈ ಚಿತ್ರಕ್ಕೆ ಕತೆ ಮತ್ತು ನಿರ್ಮಾಪಕರು ಪುನೀತ್ ರವರು ಹಾಗೂ ನಿರ್ದೇಶನ ಕೌರವ ವೆಂಕಟೇಶ್ ಅವರದಿದೆ. ಈ ಮುಹೂರ್ತ ಸಮಾರಂಭಕ್ಕೆ ಅತಿಥಿಗಳಾಗಿ ಶ್ರೀಯುತರಾದ ತಾರಾ, ಬಿಸಿ ಪಾಟೀಲ್, ಚಿಕ್ಕಣ್ಣ, ನಿರ್ದೇಶಕರುಗಳಾದ ಯೋಗರಾಜ್ ಭಟ್, ಭರ್ಜರಿ ಚೇತನ್, ಎಪಿ ಅರ್ಜುನ್, ಇನ್ನು ಹಲವಾರು ಕಲಾವಿದರು ಆಗಮಿಸಿ ಚಿತ್ರದ ಮುಹೂರ್ತ ಸಮಾರಂಭದಲ್ಲಿ ಭಾಗಿಯಾಗಿದ್ರು. ಪ್ರಿಯಾಂ ಮಾತರ್ನಮಾಮಿ ಕಮಲೆ ಕಮಲಾಯ ತನ್ಮಯಾಮಿ ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಮನಸೋಭಿಷ್ಟ ಪ್ರಾರ್ಥನಂ ಸಮರ್ಪಯಾಮಿ. ಆ ಪುಷ್ಪಾಕ್ಷತೆಗಳನ್ನ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ವಿಘ್ನಗಳನ್ನ ನಿವಾರಣೆ ಮಾಡುವ ಸಮರ್ಪಣೆ ಮಾಡಿ ಹಾಗೆ ಸಂಕಲ್ಪ ಅಂತ ಹೇಳಿದ್ರೆ ಏನು ವಿಚಾರವಾಗಿ ಒಂದು ಪೂಜೆಯನ್ನು ಮಾಡ್ತಾ ಇದ್ದೇವೆ ಆ ವಿಚಾರವನ್ನು ನಿಮ್ಮ ಮನೆ ದೇವರಿಗೆ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಗೋವಿಂದ ಸೀತಾರಾಮಚಂದ್ರ ಸ್ವಾಮಿ ಪಾದಪದ್ಮಲಗಿ ಗೋವಿಂದ ಗೋವಿಂದ ಹಂತವರಿಗೆ ಅಕ್ಷಯವಾಗಲಿ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್. ಆರಾಮಾಗಿರ್ತಾರೆ ಬಿಡೋಣ. ಪ್ರಥಮ ಒಬ್ಬರೇನ ಕಾಣಿಸ್ತಾರ, ನಾವು ಕಾಣಿಸ್ತಾ ಸ್ವಲ್ಪ ಒಳಗಡೆ ಯಾರು ಬನ್ನಿ. ಥ್ಯಾಂಕ್ ಯು. ಸಿನಿಮಾ ಹೆಸರು ಬಂದು ನೋ ಕೊಕೇನ್ ಅಂತ. ಸ್ವಾರಸ್ಯ ಸೆಲೆಬ್ರೇಷನ್ಸ್ ಮತ್ತು ಅಯೋಧ್ಯಾರಾಮ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಬರ್ತಾ ಇರೋಂಥ ಒಂದು ಸಿನಿಮಾ ನೋ ಕೊಕೇನ್ ಅಂತ. ಆ್ಯಕ್ಚುಲಿ ಕೊಕೇನ್ ಅಂತ ಇತ್ತು, ಭಾರತದಲ್ಲಿ ಡ್ರಗ್ಗೆ ಇರಬಾರ್ದು ಅಂತ ಕುರಿತಾದ ಸಿನಿಮಾ. ಇಲ್ಲ ಪ್ರಥಮ್, ನೋ ಕೊಕೇನ್ ಇಡಿ ಒಂದು ಒಳ್ಳೆ ನೀವು ಜನಕ್ಕೊಂದು ಮೆಸೇಜ್ ಕೊಡಬೇಕು, ಯಾವುದೋ ಒಂದು ವಿಚಾರನ ಪ್ರಮೋಟ್ ಮಾಡಿದಾಗ ಆಗಬಾರ್ದು, ನೋನೇ ಇರಲಿ ಅಂತೇಳಿ ನೋ ಕೊಕೇನ್ ಅಂತ ಮಾಡಿದ್ವಿ. ಸೊ ಕಂಪ್ಲೀಟ್ ಆ್ಯಕ್ಷನ್ ಕಾಮಿಡಿ ಸಿನಿಮಾ. ಕೌರವ ವೆಂಕಟೇಶ್ ಸರ್ ನಮ್ಮ ಕರ್ನಾಟಕದ ಹಳ್ಳಿಯಾಗೆ ಫೈಟ್ ಫಾಸ್ಟ್ ಅವರು. ಸೊ ಫೈಟ್ ಮಾಡ್ತಾ ಇದ್ದಾಗ ಒಂದು ಸ್ನೇಹ ಹೇಗೆ ಅಂದರೆ, ಸರ್ ಬನ್ನಿ ಸರ್ ಟೀ ಕುಡಿಯೋಣ, ಊಟ ಮಾಡೋಣ, ಫಿಲ್ಮ್ ನೋಡೋಣ, ಒಂದು ಸೆಲೆಬ್ರಿಟಿ ಶೋ ಇದೆ, ಬರೀ ಇದಕ್ಕೆ ಸೀಮಿತವಾಗೋದು ಬೇಡ. 1600 ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದ್ದಾರೆ. 1600 ಸಿನಿಮಾ ಇವರೆಲ್ಲ ಶುರು ಮಾಡಿದಾಗ ವಿ ಆರ್ ನಥಿಂಗ್, ನಾವೇನೂ ಇಲ್ಲ. ಸೊ ಹೀಗಿದ್ದಾಗ ಸರ್ ಇಷ್ಟು ದಿನ ಫೈಟ್ಸ್ ಮಾಡಿದ್ರೆ ಒಂದು ಆ್ಯಕ್ಷನ್ ನೋಡಿ. ಅದರಲ್ಲಿ ನನ್ನ ಖುಷಿ ಬಿಸಿ ಪಾಟೀಲ್ ಸರ್ ಬಗ್ಗೆ ಅಂದರೆ, ಇವ್ರ ಸಿನಿಮಾದಲ್ಲೇ ಮೊದಲನೇ ಶುರುವಾಗಿದ್ದವರು ಕೌರವ ಅಂತ. ಇತ್ತೀಚೆಗೆ ಸರ್ ಪ್ರೊಡಕ್ಷನ್ಸ್ಗೆ ಗರಡಿ ಏನು ಬಂತು, ನಮ್ಮ ದರ್ಶನ್ ಸರ್ ಆ್ಯಕ್ಟ್ ಮಾಡಿ, ಅದರಲ್ಲೂ ಕೂಡ ಅದೇ ವಿಶ್ವಾಸದಲ್ಲಿ ತಂದು ಕೌರವ ಸರ್ ಮಾಡಿ ಅವ್ರ ಕೈಲೇ ಫೈಟ್ ಮಾಡಿಸೋರು. ಅದಾದಮೇಲೆ ಒಂದು ಬ್ರೇಕ್ ತಗೋತೀನಿ ಪ್ರಥಮ್ ಅಂತ ಹೇಳಿ ಮಾಡಿದ್ರು. ದರ್ಶನ್ ಸರ್ ಬಹಳ ಮೆಚ್ಕೊಂಡ್ರು. ಅದೇ ಪ್ರೀತಿಲಿ ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದರೆ, ನೀನು ನೆಕ್ಸ್ಟ್ ಯಾವಾಗ ಕೇಳ್ತೇವೆ ನಾನು ಡೇಟ್ ಕೊಡ್ತೀನಿ ಅಷ್ಟು. ತುಂಬ ಹಾರ್ಡ್ ವರ್ಕ್ ಅದು, ತುಂಬ ಕಷ್ಟಪಡ್ತಾರೆ ಒಂದೊಂದು ಫ್ರೆಂಡ್ಗಳು. ಅವರು ಇವತ್ತು ನಿರ್ದೇಶಕ ಕೆಲಸದಲ್ಲಿ ಒಂದು ಸ್ಥಾನದಲ್ಲಿ ನಿರ್ದೇಶನ ಮಾಡಬೇಕು ಮಾಡ್ತಿದ್ದಾರೆ ಸರ್. ಅವರ ಇದರಲ್ಲಿ ಅವ್ರಿಗೆ ಯಶಸ್ಸು ಕಾಣಲಿ, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಬಂದೆ. ಆಮೇಲೆ ಪ್ರಥಮ್ ಅವ್ರ ಜೊತೆ ನಾನು ತುಂಬ ಕೆಲಸ ಮಾಡಿದ್ದೀನಿ, ಕೆಲಸ ಮಾಡಬೇಕು ಇದರಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ. ಆಮೇಲೆ ಎಲ್ರಿಗೂ ಒಳ್ಳೇದಾಗಲಿ, ಪ್ರಥಮ್ ಅವ್ರಿಗೂ ಒಳ್ಳೇದಾಗಲಿ, ಮತ್ತು ಮೇಡಮ್ ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಭಾವನೆ. ನಿಜ ನಂಗೆ ಗೊತ್ತಿಲ್ಲ, ದೇವರಾಣೆ ನಾನು ಮಾಡ್ತಾ ಇದ್ದೀನ. ಏನು ಸರ್ ಹಿಂಗೆ ಹೇಳ್ತಿದ್ದೀರಾ? ನಾನು ಮಾಡ್ತಿದ್ದೀನ, ಬರಬಾರ್ದು ನನಗೆ ಪ್ರಾಮಿಸ್ ಗೊತ್ತಿಲ್ಲ. ಅಲ್ಲಿ ಕೇಳಿ, ಡೈರೆಕ್ಟ್ ಕೇಳಿ, ಅಲ್ಲ ನನ್ಗೆ ಗೊತ್ತಿಲ್ಲ. ಬಾಯಿ ಹುಳ ಬಿಳ ಮಾತಾಡ ಸರ್. ಅಂದರೆ ಅವರು ಹೇಳಿದ್ದಾರೆ ಡೈರೆಕ್ಟ್ರು ಕೊಡ್ತಾರಂತ, ಕೊಟ್ಟರೆ ನೋಡೋಣ ಸರ್. ಅವ್ರು ಆರ್ಟಿಸ್ಟ್ ಹಾಕೊಂಡು ಮಾಡೋದಾದ್ರೆ ಕೊಡ್ಬೋದು. ಪ್ರಥಮ್ ಮಾತಾಡಿದ್ಮೇಲೆ ಏನು ಉಳಿದಿಲ್ಲ ಅಂತ ಅನಿಸಿ, ಯಾಕೆಂದರೆ ಅದೇ ಒಂದು 2-3 ಅವರ್ ಆಗುತ್ತೆ ನನಗೆ ಬರೋದಕ್ಕೆ, ಅಷ್ಟು ಹೇಳ್ಬಿಟ್ಟಿದ್ದಾರೆ ಅವರು. ನನಗೆ ಭಾಳ ಖುಷಿ. ನಮ್ಮ ಕೌರವ ವೆಂಕಟೇಶ್ ಅವರು ನನ್ನನ್ನು ಕೌರವನನ್ನಾಗಿ ಮಾಡಿದರು. ಅವ್ರನ್ನ ನಾನು ಮಾಸ್ಟರಾಗಿ ಮಾಡಿದ್ದೆ. 25 ವರ್ಷ ಆಯಿತು ಇಲ್ಲಿಗೆ. 1999 ಫಸ್ಟ್ ನಾವು ಸಿನಿಮಾ ಮಾಡೋಂಥ ಸಂದರ್ಭದಲ್ಲಿ ಅವರು ನನಗೆ ಫೈಟ್ ಕಲಿಸ್ತಾ ಇದ್ದರು. ಅವಾಗ ಹೊಸದಾಗಿ ಹೀರೋ ಆಗಿದ್ದಾಗ ಆ ಸ್ನೇಹ ಅವ್ರನ್ನ ಮಾಸ್ಟರಾಗಿ ಮಾಡಬೇಕು ಅಂತೇಳಿ ಮಾಡಿದ್ಮೇಲೆ ಅವ್ರು ಕೌರವ ವೆಂಕಟೇಶ್ ಆಗಿ ಫೈಟ್ ಮಾಸ್ಟರ್ ಆಗಿ ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗಿ ಬೆಳೆದಿರೋದು ತುಂಬ ಸಂತೋಷದ ವಿಷಯ.
ಇವತ್ತು ಮೊನ್ನೆ ಅವ್ರು ಬಂದು ನನ್ನ ಸಿನಿಮಾಕ್ಕೆ ಕ್ರಾಫ್ಟ್ ಮಾಡಬೇಕು ಅಂದಾಗ ತುಂಬ ಸಂತೋಷದಿಂದ ಒಪ್ಕೊಂಡು ನಾನು ಬಂದು ಇವತ್ತು ಫಸ್ಟ್ ಇಲ್ಲಿ ಬಂದಿರೋ ಮೀಡಿಯಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಹೀಗೆ ಎಲ್ಲ ತೋರಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಆ್ಯಂಡ್ ಡಿ ಸಿ ಪಾಟೀಲ್ ಸರ್ ತುಂಬ ಥ್ಯಾಂಕ್ ಯು. ನೀವು ಬಂದು ನಿಮ್ಮ ಆಶೀರ್ವಾದ ನಮಗೆ ಕೊಡ್ತಿರೋರೆ ಆ್ಯಂಡ್ ಸಪೋರ್ಟ್ ತಿಳಿಸ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾನು ಇಟ್ಟಿರೋದು ಬಳ್ಳಾರಿನಲ್ಲಿ, ನಾನು ಕನ್ನಡದ ಹುಡುಗಿನಿ. ನಿಮ್ಮ ಸಪೋರ್ಟ್ ನನಗೆ ಕೊಡಬೇಕಂತ ಕೇಳ್ತಾ ಇದ್ದೀನಿ. ಮೊದಲನೇ ಸಲ ಇಲ್ಲಿ ನನ್ನ ಕನ್ನಡದಲ್ಲಿ ಮೊದಲ ಪಿಕ್ಚರ್. ಸೊ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತೈತೆ. ಬಿಗ್ ಬಾಸಿಂದ ಬಂದಮೇಲೆ ಇದು ಫಸ್ಟ್ನೇ ಸಿನಿಮಾ, ಅದು ಮುಹೂರ್ತ ಆಗ್ತಿರೋದು. ಬಿಗ್ ಬಾಸಲ್ಲಿ ಇದ್ದಾಗ, ನಾನು ಒಳಗಡೆ ಇದ್ದಾಗ ಅಣ್ಣ ನನ್ನ ಪರವಾಗಿ ಸಿಕ್ಕಾಪಟ್ಟೆ ಮಾತಾಡಿದ್ರು. ನನ್ನ ಪರವಾಗಿ ಯಾರಾದರೂ ಪಾಸಿಟಿವ್ ಆಗಿ ಮಾತಾಡಿದರೆ ಅದು ಪ್ರಥಮ ಒಬ್ಬರೇ. ಅದೇನಾಗಿತ್ತು ಗೊತ್ತಿಲ್ಲ, ಬಟ್ ನಾನು ಹೆಂಡತಿ ಹೇಳಿದಾಗ ಭಾರಿ ಖುಷಿ ಆಯಿತು. ನಿನ್ನ ಬಗ್ಗೆ ಪ್ರಥಮಣ್ಣ ಚೆನ್ನಾಗಿ ಮಾತಾಡಿದ್ರು ಅಂತ. ಪ್ರಥಮಣ್ಣವ್ರೊಬ್ಬರು ಮತ್ತು ನಮ್ಮ ಜಗ್ಗೇಶ್ ಅಣ್ಣ ಮಾತಾಡಿದ್ರು ಅಂತ ಭಾರಿ ಖುಷಿ ಆಯಿತು ನನಗೆ ಬಿಗ್ ಬಾಸಲ್ಲಿ ಇದ್ದಾಗ. ಅದು ಬಂದ ತಕ್ಷಣವೇ ಒಂದು ಮೀಟ್ ಮಾಡಿ, ಅಣ್ಣ ಇಲ್ಲ ನಿಮ್ಗೊಂದು ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ, ಆ್ಯಕ್ಟ್ ಮಾಡಿಸ್ತೀನಿ ಅಂದರು. ಆ ಸಿನಿಮಾ ಯಾವ್ದು ಕೊಕೇನ್ ಅಂತ ಹೇಳಿದ್ರು. ಕೊಕೇನ್ ಅಂತ ಹೇಳಿದಾಗ ನಾನು ಏನು ಭಾರಿ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಭಾರಿ ಕಾಮಿಡಿ ಆಗ್ತಾನೆ, ನಿಜವಾಗ್ಲೂ ಕಾಮಿಡಿ ಆಗಿ ತಗೊಂಡ್ಬಿಟ್ಟಿದೆ. ಅಯ್ಯೋ ಮಾತಾಡ್ತಾ ಇರ್ತಾರೆ, 100 ಮಾತಲ್ಲಿ ನನ್ನೊಂದು ಮಾತು ಹಾಕಿರ್ತಾರೆ, ಎಲ್ಲಿ ಕರೀತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹಿಂಗೆ ಹೋಗ್ತಾ 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 ಡಿಲೇ ಆಯ್ತಲ್ಲ, ಮೋಸ್ಟ್ಲಿ ಇದು ಆಗೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ನೆನ್ನೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಇಲ್ಲ ನಾಳೆ ಮುಹೂರ್ತ ಇದೆ ಬರಲೇಬೇಕು ಅಂದಾಗ 100% ಎದೆ ಮೇಲೆ ಹಾಕೋಬಿಟ್ಟೆ. ಈ ಸಿನಿಮಾ ಆಗುತ್ತೆ. ಏನು ಫೋನ್ ಬರಲಿಲ್ಲ, ನಾನು ಸುಮ್ಮನೆ ಅದೇ ಓಕೆ ಮಾಡ್ತಾರೆ ಅಂದ್ಕೊಂಡು ನಾನು ಫಾಲೋಅಪ್ ಮಾಡಲಿಲ್ಲ. ಬಟ್ ಹೇಳ್ದಾಗೇ ಒಂದು ವಾರ ಇದ್ದಂಗೆ ನನಗೆ ಫೋನ್ ಮಾಡಿ ಇಲ್ಲ ಕನ್ಫರ್ಮು ಈ ಥರ ಮುಹೂರ್ತ ಇರುತ್ತೆ ಬನ್ನಿ ಅಂತ ಹೇಳಿ ಹೇಳಿದ್ರು. ಗೌರವ್ ಸರ್ ಹೇಳಿದ್ರು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.